ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ಲಾಗ್ಸ್. ಇವತ್ತು ನಾವು ಜಶ್ವಿಗೆ ಗುಂಡು ಹೊಡಿಸ್ಬೇಕು ಅಂತ ಅಂದ್ಕೊಂಡು ತಿರುಪತಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ 2 ಮಂತ್ಸ್ ಬ್ಯಾಕೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದರು. ಇವತ್ತೇ ಅಡ್ವೊಕೇಟ್ಸ್ದು ಎಲೆಕ್ಷನ್ಸ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಕೆ ಆ ಥರ ಆಯಿತು. ಸೊ ಅದಕ್ಕೆ ಜಶ್ವಿ ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾಳೆ. ಬಟ್ ರೆಡಿ ಆದಮೇಲೆ ಅವಳನ್ನು ಕರ್ಕೊಂಡು ಹೋಗ್ಬಿಟ್ರೆ ಸಾಕು, ಇಲ್ಲ ಅಂತಂದರೆ ಫುಲ್ಲು ತಲೆ ಹರಟೆ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಳ್ತಾ ಇರ್ತಾಳೆ. ನೋಡಿ ಎಷ್ಟು ತಲೆ ಮಾಡ್ತಿದ್ದಾಳೆ, ನನಗಂತೂ ಸಾಕಾಗಿತ್ತು. ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ. ಸೊ ಜಶ್ವಿಗೆ ಇದು 3rd ಟೈಮ್ ಗುಂಡು ಹೊಡಿಸ್ತಿರೋದು. ಫಸ್ಟು ಕೈವಾರದಲ್ಲಿ ಮತ್ತು ಸೆಕೆಂಡ್ ಧರ್ಮಸ್ಥಳದಲ್ಲಿ ಕೊಟ್ಟಿದ್ವಿ. ಸೊ ಆಮೇಲೆ ನಮ್ಮ ಮನೆಯವ್ರು ಬಂದರು. ಸೊ ನಾವು ಹೊರಟ್ವಿ. ಆಲ್ಮೋಸ್ಟ್ 1 o'clock ಆಗಿತ್ತು ನಾವು ಇಲ್ಲಿ ಬಿಡೋಷ್ಟರಲ್ಲಿ. ಸೊ ಹೊರಟಿದ್ವಿ ನಾವು. ಸೊ 1 o'clock ಆಗಿದ್ದರಿಂದ ಅಂದಿವೆ ನಾವು ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಜಶ್ವಿಗೆ ನಾನು ಕರ್ಡ್ ರೈಸ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ. ಹೋಟೆಲಲ್ಲೆಲ್ಲ ಅದೇ ಸ್ವಲ್ಪ ತಲೆ ಹರಟೆ ಮಾಡ್ತಾಳೆ, ತಿನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಮತ್ತು ಡ್ರೈವರು ಮತ್ತು ಜಶ್ವಿ 4 ಜನ ಮಾತ್ರನೇ ಹೋಗಿದ್ದು. ಸೊ ಅಂದಿವೆ ಹೋಗ್ತಾ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ತಿರುಪತಿಗೆ ಸ್ಟಾರ್ಟ್ ಆದ್ವಿ. ಆಲ್ಮೋಸ್ಟ್ 6:30 ಅಷ್ಟೊತ್ತಿಗೆ ನಾವು ತಿರುಪತಿ ಹತ್ರ ರೀಚ್ ಆದ್ವಿ. ನಮ್ಮ ಟಿಕೆಟ್ ಬುಕ್ಕಿಂಗ್ ಪ್ರಕಾರ 9 o'clockಗೆ ಅಂತ ಟೈಮಿಂಗ್ಸ್ ಇದ್ದಿದ್ದು. ಬಟ್ ನಾವು 6:30 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಆಯ್ತು, ಬಾ ಬೇಗ. ನಾವು ಹೊರಟ್ವಿ, ನಾವು ಹೋಗ್ತಾ ಇದೀವಿ. ಹಿಂಗೆ ನಡೆಯುತ್ತೆ, ಖಾಲಿ ಇದೆ ಅಲ್ಲ, ಅಲ್ಲೇ ಖಾಲಿ ಇತ್ತಲ್ಲ. ಆಮೇಲೆ ಹೋದ ತಕ್ಷಣ ಫಸ್ಟು ಜಶ್ವಿಗೆ ಗುಂಡು ಹೊಡ್ಸಿದ್ವಿ. ಸೊ ಜಶ್ವಿಗೆ ಗುಂಡು ಹೊಡ್ಸಿದ್ಮೇಲೆ ಮತ್ತು ನಮ್ಮ ಮನೆಯವರು ಗುಂಡು ಮಾಡಿಸ್ಕೊಂಡು, ಹಾಗೆ ನಾನು ಹೇರ್ಸ್ ಒಂದು ಸ್ವಲ್ಪ ದೇವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ ಕೊನೆಯಲ್ಲಿ ನಾನು ಸ್ವಲ್ಪ ಕಟ್ ಮಾಡಿಸ್ದೆ. ಸೊ ಗುಂಡೆಲ್ಲ ಆದಮೇಲೆ ನಾವು ಫ್ರೆಶ್ ಅಪ್ ಆಗಿ ಅಲ್ಲೇ ರೂಮ್ಸಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ನಾವು ಆಲ್ಮೋಸ್ಟ್ 10:30 ಅಷ್ಟೊತ್ತಿಗೆ ನಮ್ದು ಎಲ್ಲ ಮುಗ್ದಿತ್ತು. ಸೊ ಅಷ್ಟೊತ್ತಿಗೆ ಮತ್ತೆ ಇನ್ನು ಬೇಗ ಹೊರಟ್ವಲ್ಲ, ಮುಗೀತಲ್ವ ಹೊರಡೋಣ ಅಂತ ಅಂದ್ಕೊಂಡು ಹಾಗೆ 10:30ಗೆಲ್ಲ ಬಿಟ್ಬಿಟ್ವಿ. ಆಲ್ಮೋಸ್ಟ್ ಮಿಡ್ನೈಟ್ 2-3 ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆದ್ವಿ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡೆ ಫಸ್ಟೆಲ್ಲ ಹೇಳ್ತಿದ್ರಲ್ವ, ತಿರುಪತಿಗೆ ಹೋಗ್ಬೇಕಂದ್ರೆ ಒಂದು ರಾತ್ರಿ ಎಲ್ಲ ಹೋಗಬೇಕು ಮರಬೇಕು ಅಂತ. ನಮ್ಗೆ ಆರಾಮಾಗಿ 1 to 1.5 hour ಒಳಗಡೆ ದರ್ಶನ ಎಲ್ಲ ಆಯಿತು. ಆರಾಮಾಗೆಲ್ಲ ಮುಗಿಸ್ಕೊಂಡು ಮತ್ತು ನಾವು ನೈಟೇ ವಾಪಸ್ ಬಂದುಬಿಟ್ವಿ. ಸೊ ಇದು ನನ್ನ ಈ ವ್ಲಾಗ್. ಸೊ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.